ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆಆಲೂರು ಮತ್ತು ಜಕನೂರು ಗ್ರಾಮಗಳಲ್ಲಿ ಅಕ್ರಮ ಮರಳು ಗಣಿಗಾರಿಕೆ, ಮಲಪ್ರಭಾ ನದಿಯ ಪಕ್ಕದಲ್ಲಿ ಬೋಟ್ಗಳ ಮುಖಾಂತರ ಮರಳು ತೆಗೆಯುವುದು ಮತ್ತು ತೂಕ ಮಾಡಿಸದೆ ಹೆಚ್ಚಿನ ಮರಳನ್ನು ಟಿಪ್ಪರ್ಗಳಲ್ಲಿ ತುಂಬುವುದು ಇವರ ದಿನನಿತ್ಯದ ಕೆಲಸವಾಗಿದೆ. ಮತ್ತು ರಾಜಣ್ಣ ಪಟ್ಟಣದ ಎಂಬುವ ಮರಳು ಗುತ್ತಿಗೆದಾರ ಆಡಿದ್ದೇ ಆಟ. ಯಾವ ಅಧಿಕಾರಿಗಳಿಗೆ ಹೇಳಿಕೊಳ್ಳುತ್ತೀರಿ ಹೇಳಿ? ನಾವು ಯಾರಿಗೂ ಹೆದರುವುದಿಲ್ಲ. ನಾವು ಯಾರಿಗೆ ಏನು ಕೊಡಬೇಕು ಅದನ್ನು ಪ್ರತಿ ತಿಂಗಳು ಕೊಟ್ಟಿರುತ್ತೇವೆ ಎಂದು ಉಡಾಫೆ ಮಾತುಗಳನ್ನು ಆಡ್ತಾರೆ ಎಂದು ಕೆಲವು ಸ್ಥಳೀಯರು ಆರೋಪಿಸಿದರು. ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳೇ ಮತ್ತು ಪೊಲೀಸ್ ಅಧಿಕಾರಿಗಳೇ ಮತ್ತು ತಾಲೂಕಾ ದಂಡಾಧಿಕಾರಿಗಳೇ, ನಿಮ್ಮ ಕಣ್ಣಿಗೆ ಇಂಥ ಅಕ್ರಮಗಳು ಕಾಣುತ್ತಿಲ್ಲವೇ? ಅಥವಾ ಗೊತ್ತಿದ್ದರೂ ಸುಮ್ಮನೆ ಯಾಕೆ ಕುಳಿತುಕೊಂಡಿದ್ದೀರಿ? ಇಂಥವರಿಗೆ ಬಿಸಿ ಮುಟ್ಟಿಸುವುದು ಯಾವಾಗ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರುತ್ತಿವೆ. ಇಂಥ ಅಕ್ರಮ ಮರಳು ಪಾಯಿಂಟ್ಗಳಿಗೆ ಕಡಿವಾಣ ಹಾಕದಿದ್ದರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎಚ್ಚರಗೊಳ್ಳದಿದ್ದರೆ ನಾವು ನಿಮ್ಮನ್ನು ಎಚ್ಚರಗೊಳಿಸಿದ್ದೇವೆ. ಈಗಲಾದರೂ ಎಚ್ಚರಗೊಂಡು ಕ್ರಮ ಜರುಗಿಸುತ್ತಾರಾ ಎಂದು ಕಾದು ನೋಡಬೇಕಿದೆ. ಭೀಮಧ್ವನಿ ನ್ಯೂಸ್ 7.